ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇಂದು ಪುಷ್ಯ ಮಾಸದ ಏಕಾದಶಿ, ಜೊತೆಗೆ ಇದನ್ನು ಪುತ್ರದ ಏಕಾದಶಿ ಅಂತ ಕೂಡ ಹೇಳ್ತಾರೆ. ಇವತ್ತಿನ ದಿನ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಈ ವ್ರತಕಥೆಯನ್ನು ಕೇಳಿದರೆ ಯಾರಿಗೆ ಮಕ್ಕಳ ಅಪೇಕ್ಷೆಯನ್ನು ಇಷ್ಟಪಡುತ್ತಾರೋ ಅವರಿಗೆ ಮಕ್ಕಳಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಿದ್ರೆ ಬನ್ನಿ ಪುಷ್ಯ ಮಾಸದ ಪುತ್ರದ ಏಕಾದಶಿ ವ್ರತಕಥೆಯನ್ನು ಕೇಳೋಣ. ಬಹಳ ಹಿಂದೆಯೇ ಭದ್ರಾವತಿ ನಗರದಲ್ಲಿ ಸುಕೇತು ಎಂಬ ರಾಜನಿದ್ದ. ಅವನ ಹೆಂಡತಿಯ ಹೆಸರು ಶೈಬ್ಯ. ಈ ದಂಪತಿಗಳು ತಮ್ಮ ಜೀವನದಲ್ಲಿ ಎಲ್ಲ ಸುಖ ಸೌಕರ್ಯಗಳನ್ನು ಪಡೆದಿದ್ದರೂ ಸಂತಾನವಿಲ್ಲದ ಕೊರಗು ಅವರನ್ನು ಕಾಡುತ್ತಿತ್ತು. ಸಂತಾನವಿಲ್ಲದ ಅವರ ಜೀವನ ಅತೃಪ್ತವಾಗಿತ್ತು. ಉತ್ತರಾಧಿಕಾರಿಯ ಅನುಪಸ್ಥಿತಿಯಿಂದ ದುಃಖಿತನಾದ ರಾಜ ಸುಕೇತು ಮಾರ್ಗದರ್ಶನಕ್ಕಾಗಿ ವಸಿಷ್ಠ ಋಷಿಯನ್ನು ಸಂಪರ್ಕಿಸಿದನು. ತನ್ನ ಬುದ್ಧಿವಂತಿಕೆಗೆ ಹೆಸರಾದ ವಸಿಷ್ಠ ಋಷಿಯು ರಾಜನಿಗೆ ಪೌಷಪುತ್ರದ ಏಕಾದಶಿ ಉಪವಾಸವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಲು ಸಲಹೆ ನೀಡಿದರು. ಈ ಪವಿತ್ರ ಉಪವಾಸವನ್ನು ಆಚರಿಸುವುದರಿಂದ ಯೋಗ್ಯ ಉತ್ತರಾಧಿಕಾರಿಗಾಗಿ ರಾಜನ ಮನಪೂರ್ವಕ ಬಯಕೆಯನ್ನು ಪೂರೈಸಬಹುದು ಎಂದು ಋಷಿ ವಿವರಿಸಿದರು. ಋಷಿಗಳ ಸೂಚನೆಯನ್ನು ಅನುಸರಿಸಿ ರಾಜ ಸುಕೇತು ಪುಷ್ಯಪುತ್ರದ ಏಕಾದಶಿ ಉಪವಾಸವನ್ನು ಪ್ರಾಮಾಣಿಕವಾಗಿ ಮತ್ತು ಭಕ್ತಿಯಿಂದ ಆಚರಿಸಿದರು. ಅವರು ದಿನವಿಡೀ ಆಹಾರ ಮತ್ತು ನೀರನ್ನು ಸೇವಿಸುವುದನ್ನು ತ್ಯಜಿಸಿದರು ಮತ್ತು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗಿದ್ದರು. ರಾಜನ ಅಚಲ ಭಕ್ತಿಯಿಂದ ಸಂತುಷ್ಟನಾದ ವಿಷ್ಣುವು ಅವನ ಮುಂದೆ ಕಾಣಿಸಿಕೊಂಡು ದೈವಿಕ ಫಲವನ್ನು ನೀಡಿದನು. ರಾಜನಿಗೆ ಹಣ್ಣನ್ನು ತನ್ನ ರಾಣಿಗೆ ನೀಡುವಂತೆ ಸೂಚಿಸಲಾಯಿತು. ನಂತರ ಅವರು ಗರ್ಭಧರಿಸಿ ಉದಾತ್ತ ಮಗನಿಗೆ ಜನ್ಮ ನೀಡಿದರು. ಅಂದಿನಿಂದ ಪುತ್ರದ ಏಕಾದಶಿಯ ಆಚರಣೆ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿತು. ಇಂತಹ ಸನ್ನಿವೇಶದಲ್ಲಿ ಮಕ್ಕಳಿಲ್ಲದ ದಂಪತಿಗಳು ಈ ದಿನದಂದು ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಉಪವಾಸವನ್ನು ಆಚರಿಸಿ ಭಗವಂತ ವಿಷ್ಣುವಿನ ಪೂಜೆ ಮಾಡಿ ಕಥೆ ಕೇಳುತ್ತಾರೆ. ಕಥೆ ಶ್ರವಣ ಮಾಡಿದ ಎಲ್ಲರಿಗೂ ಭಗವಂತನ ಕೃಪೆ ದೊರೆಯಲಿ. ಧನ್ಯವಾದಗಳು.